ಆ ಪ್ರೈವೇಟ್ ವೆಹಿಕಲ್ಗೆ ದುಡ್ಡು ಯಾರು ಕೊಡೋರು, ಅದಕ್ಕೆ ಡೀಸೆಲ್ ಯಾರು ಹಾಕಿಸ್ಕೊಳ್ಳೋರು? ಆನಂತರ ಆರೋಪಿಗಳನ್ನ ಅರೆಸ್ಟ್ ಮಾಡಿ ನಾವು ಸ್ಟೇಷನ್ಗೆ ತರಬೇಕು. ಸ್ಟೇಷನಿಗೆ ತೊಗೊಂಡು ಬಂದರೆ ಅವ್ರಿಗೆ ಊಟ ತಿಂಡಿ ಎಲ್ಲ ಯಾರು ಕೊಡಬೇಕು? ಖರ್ಚೆಲ್ಲ ಸಬ್ ಇನ್ಸ್ಪೆಕ್ಟರೇ ವಹಿಸ್ಬೇಕು. ಹಿಂಗೆ ತಿಂಗಳ 15,000 20,000 ರೂಪಾಯಿ. ಮತ್ತೆ ಯಾರಾದರೂ ಇನ್ಸ್ಪೆಕ್ಷನ್ ಬಂದರೆ ಪಾಕೆಟ್ ಒಳಗೆ ಹಾಕಿ ಒಂದು 2,000 ರೂಪಾಯಿ ಕೊಡಬೇಕು. ಇನ್ನು ಆನಂತರ ಪೋಸ್ಟ್ ಮಾರ್ಟಮ್ ಅಂತಂದರೆ ಡಾಕ್ಟ್ರು ಬೇಗ ಅದನ್ನು ಸರ್ಟಿಫೈ ಮಾಡಿ ಕಳಿಸ್ಲಿ ಅಂತೇಳಿ ಅವ್ರಿಗೆ ಒಂದಿಷ್ಟು ಕೊಡಬೇಕು. ಎಲ್ಲದಕ್ಕೂ ಕೂಡ ಸಬ್ ಇನ್ಸ್ಪೆಕ್ಟರೇ ಕೊಡಬೇಕು, ಸಬ್ ಇನ್ಸ್ಪೆಕ್ಟರೇ ಖರ್ಚು ಮಾಡ್ಕೋಬೇಕು. ದುಡ್ಡು ಎಲ್ಲಿ ಥರ ಬರ್ತದೆ? ತೊಗೋಬೇಕು ತಾನೇ ಯಾರಾದ್ರೂ ಕಡೆಯಿಂದ, ಮಂತ್ಲಿ ತೊಗೋಬೇಕು ತಾನೆ. ನೀವು ಮಂತ್ಲಿ ತೊಗೊಳ್ಳೋದೆ ಬೇಸಿಕ್ ಸ್ಯಾಲ್ರಿ 5,600 ಅದು ಇದು ಸೇರಿ ಒಂದು 8,000 ರೂಪಾಯಿದಲ್ಲಿ ಜೀವನ ಮಾಡೋಕ್ಕಾಗ್ತದೆ. ಹೀಗೆ ಒಂದೊಂದೇ ಸಮಸ್ಯೆ ಶುರು ಆಗ್ತದೆ. ನಾನು ದುಡ್ಡು ತೊಗೊಳ್ಳಲ್ಲಪ್ಪ ಅಂತ ಹೇಳಿದ್ರು ಕೂಡ ನಾವು ಕೈ ನಿಂತ್ರನ ಹಾಕಿ ಇದು ಮಾಡಬೇಕು. ದುಡ್ಡು ತೊಗೊಳ್ಳೇಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತದೆ. ಇದು ನನ್ನೊಬ್ಬಂದೇ ಪರಿಸ್ಥಿತಿ ಅಲ್ಲ. ಗಿರೀಶ್ ಮಟ್ಟಣ್ಣವ್ರಿಗೆ ಪ್ರಚಾರ ಸಿಕ್ಕಿದೆ, ಆದರೆ ನಂತರ ನೋವು ಅನುಭವಿಸ್ತಾ ಇರುವಂತಹ ಸಾಕಷ್ಟು ಜನ ಪೊಲೀಸ್ ಆಫೀಸರ್ ಇದ್ದಾರೆ. IPS ಆಫೀಸರ್ಗೆ ಸಾಕಷ್ಟು ಸ್ಯಾಲ್ರಿ ಇರ್ತದೆ, ಸಾಕಷ್ಟು ಸಂಬಳ ಇರ್ತದೆ, ಅವ್ರಿಗೆ ಟ್ರಾವೆಲಿಂಗ್ ಅಲೌನ್ಸ್ ಇರ್ತದೆ, ತುಂಬ ದುಡ್ಡು ಇರ್ತದೆ. ಒಬ್ಬ PSI ಆದಂಥವ್ರಿಗೆ ಅಥವಾ ಇನ್ಸ್ಪೆಕ್ಟರ್ ಆದಂಥವ್ರಿಗೆ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ಗೆ, ಹೆಡ್ ಕಾನ್ಸ್ಟೇಬಲ್ಗೆ ಎಲ್ಲಿಂದ ದುಡ್ಡು ತರಬೇಕು? ಈಗ ನೋಡಿಬೇಕಿದ್ರೆ ಯಾರಾದರೂ ಇವತ್ತು ಸರ್ವೆ ಮಾಡಲಿ ಕರ್ನಾಟಕದಲ್ಲಿ ಎಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಪ್ರತಿ ವರ್ಷ ಅವ್ರ ಯೂನಿಫಾರ್ಮನ್ನು ಸರ್ಕಾರದಿಂದನೇ ಬರ್ತಾ ಇದೆ? ಬರುವುದಿಲ್ಲ. ಯಾವಾಗೂ ಒಂದು ಸಾರಿ ಬರ್ತದೆ, ತೀರಾ ಹಳೆಯದು ಲೋ ಕ್ಲಾಸದ್ದು ಯೂನಿಫಾರ್ಮ್ ಅವ್ರಿಗೆ ಕೊಡ್ತಾರೆ, ಅವರೇ ಸ್ಟಿಚಿಂಗ್ ಮಾಡಿಸ್ಕೋಬೇಕು. ಹೀಗಾಗಿ ಪಾಪ ಎಷ್ಟೋ ಕಾನ್ಸ್ಟೇಬಲ್ಗಳು ತಮ್ಮದೇ ದುಡ್ಡು ಹಾಕ್ಕೊಂಡು ಇದನ್ನು ಮಾಡ್ತಾರೆ. ಎಷ್ಟೋ ಕಾನ್ಸ್ಟೇಬಲ್ಗಳು ಬೂಟ್ ಹರಿದ್ರು ಕೂಡ ಚಪ್ಪಲಿಯಲ್ಲಿನೇ ಹೋಗಿ ಪರೇಡ್ ಮಾಡ್ತಾರೆ. ಅಲಿಗೇಷನ್ ಮಾಡು ಪಾಪ ಕಾನ್ಸ್ಟೇಬಲ್ಗಳ ಮೇಲೆ ಅಲಿಗೇಷನ್ ಮಾಡ್ತಾರೆ, ಆದರೆ ಪಾಪ ಅವ್ರಿಗೆ ಬರೋ ದುಡ್ಡು ಕಟ್ ಮಾಡ್ತಾ ಇರ್ತಾನೆ. ಇದು ಒಂದು ಎಂಟೈರ್ ಸಿಸ್ಟಮ್. ಹೀಗಾಗಿ ನಾನು ಇಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಕ್ರಿಟಿಸೈಸ್ ಮಾಡೋದಲ್ಲ, ಸಿಸ್ಟಮ್ ಹಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ. ಪೂರ್ತಿ ನಾನು ಅನ್ಕೊಂಡಂತ 100% ಕೂಡ ಇಲ್ಲಿ ನಡ್ಸ್ಕೊಳಕ್ ಆಗ್ತಾ ಇಲ್ಲ. ನಾನು ದುಡ್ಡು ತಗೊಳ್ಳೇಬೇಕು, ದುಡ್ಡು ಕೊಟ್ಟು ಮೇಲಿನವ್ರಿಗೆ ಕೊಟ್ಟು ನಾನು ಬದುಕಬೇಕು, ದುಡ್ಡು ವಸೂಲಿ ಮಾಡಲೇಬೇಕು ಅಂತ ಒಂದು ಕರಪ್ಟ್ ಸಿಸ್ಟಮ್ ಎಲ್ಲಿ ನನಗೆ ಆ ಒಂದು ಏನಂತಾರೆ ಚಕ್ರವ್ಯೂಹದ ಒಳಗಡೆ ನಾನು ಸಿಕ್ಕೊಂಡು ಬಿಡ್ತಾ ಇದ್ದೀನೋ ಅನ್ನೋ ಒಂದು ಆತಂಕ ನನಗೆ ಕಾಡಕ್ಕೆ ಶುರು ಆಗ್ತಾ ಇತ್ತು. ಹೀಗಿರ್ಬೇಕಾದ್ರೆ ಆ ಭಾಗದಲ್ಲಿ, ಯಡ್ರಾಮಿ ಭಾಗದಲ್ಲಿ ಒಬ್ಬ ದೊಡ್ಡ ಈ ರಾಜಕೀಯ ಪುಡಾರಿ ಇದ್ದ. ಅವನ ಮೇಲೆ ಸಾಕಷ್ಟು ಅಲಿಗೇಷನ್ ಇದ್ದು. ಅಲಿಗೇಷನ್ ಹೆಂಗಂದ್ರೆ ಅಲ್ಲಿ ಇವತ್ತಿಗೂ ಕೂಡ ಯಾವುದೇ ರೇಪ್ ಆದರೆ ಅಥವಾ ಮರ್ಡರ್ ಆದರೆ ಪೊಲೀಸ್ ಸ್ಟೇಷನ್ವರೆಗೆ ಬರೋದೇ ಇಲ್ಲ, ಅಲ್ಲಿಂದಲೇ ಅಫ್ಸಾತ್ನಲ್ಲಿ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಆ ಥರ ಆರೋಪ ಒಬ್ಬ ವ್ಯಕ್ತಿ ಮೇಲಿತ್ತು. ಯಾವುದೋ ಒಂದು ತಪ್ಪಿನಲ್ಲಿ ಸಿಕ್ಕಾಕೊಂಡಾಗ ನಾನು ಪೊಲೀಸ್ ಸ್ಟೇಷನ್ ಕರೆದು ಅವನ ಮೇಲೆ ಕೇಸ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದೆ. ಆತ ತುಂಬ ಪ್ರಭಾವಿ ವ್ಯಕ್ತಿ. ಹೀಗಾಗಿ ನನ್ನ ಮೇಲೆ ತುಂಬ ಪ್ರೆಷರ್ ಬಂತು. ಯಾಕೆ ಅವ್ನು ಮಾಡಿದ್ರಿ ಹಿಂಗೆಲ್ಲ? ನನ್ನ ಸೀನಿಯರ್ ಆಫೀಸರ್ಸು ಎಲ್ಲ ಕೇಳಕ್ಕೆ ಚಾಲೂ ಮಾಡಿದ್ರು. ಇಲ್ಲ, ಅವನ ಮೇಲೆ ಅಲಿಗೇಷನ್ ಇದೆ, ಕೇಸ್ ಮಾಡಿದ್ದೇನೆ, FIR ಆಗಿದೆ, ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದೇನೆ ಅಂತ. ಹಾಗೆ ಮಾಡಬಾರ್ದಾಗಿತ್ತು. ನನಗೆ ಯಾಕೆ ಹಂಗೆ, ನಾನು ಯಾಕೆ ಮಾಡಬಾರ್ದು? ಹೀಗೆ ನನಗೆ ಮೇಲಿನ ಅಧಿಕಾರಿಗಳು ಜಟಾಪಟಿ ಶುರು ಆಯಿತು. ಇಲ್ಲ, ಸಾಹೇಬರು ಭಾಳ ಸಿಟ್ಟಾಗಿದ್ದಾರೆ. ಯಾವ ಸಾಹೇಬರು? ಧರ್ಮ್ ಸಿಂಗ್ ಅವ್ರ ಶಿಷ್ಯ ಅವನು ಅಂತ. ಅಲ್ಲಿವರೆಗೆ ಧರ್ಮ್ ಸಿಂಗ್ ಅವರು ಯಾವತ್ತಿಗೂ ಕೂಡ ನನಗೆ ಪ್ರೆಷರ್ ಹಾಕಿದ್ದಿಲ್ಲ. ಎದುರುಗಡೆ ಕರ್ಕೊಂಡು ಬಂದು ನೀನು ಹಾಗೆ ಮಾಡು ಹಿಂಗೆ ಮಾಡು ಯಾವತ್ತಿಗೂ ಕೂಡ ಹಾಕಿಲ್ಲ.